ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣದ ಕ್ರೀಡಾ ಯೋಜನೆಗಳು ಇದು ಪಠ್ಯಕ್ರಮಕ್ಕೆ ಇರುವಂಥ ಒಂದು ಟಾಪಿಕ್ ಆಗಿರ್ತೈತೆ. ಅದರ ಮೇಲೆ ನಾನು ಪಾರ್ಟ್ 1, ಪಾರ್ಟ್ 2 ಅಂಥೇಳಿ 2 ತರಗತಿಗಳನ್ನು ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಪಾರ್ಟ್ 3 ವಿಡಿಯೋ ಇದಾಗಿರ್ತೈತೆ. ಯಾಕೆಂದರೆ ಸ್ವಲ್ಪ ಇದು ಯೋಜನೆಗಳು ಸ್ವಲ್ಪ ಲೆಂದಿ ಇರೋದರಿಂದ ನಾನು ಪಾರ್ಟ್ ವೈಸ್ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಾವು 10 ಯೋಜನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಲ್ಲಿ NDS ಮತ್ತು NCC, ಸ್ಕೌಟ್ ಆ್ಯಂಡ್ ಗೈಡ್ಸ್, ರಾಷ್ಟ್ರೀಯ ಕ್ರೀಡಾ ಯೋಜನೆ, ರಾಷ್ಟ್ರೀಯ ಸೇವಾ ಯೋಜನೆ, ರೆಡ್ ಕ್ರಾಸ್ ಸಂಸ್ಥೆ, ಸ್ನ್ಯಾಪ್ಸ್, NS, NIS ಇಷ್ಟು ಸಂಸ್ಥೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪಾರ್ಟ್ 1, ಪಾರ್ಟ್ 2 ಅಲ್ಲಿ ಸವಿವರವಾಗಿ ಹೇಳಿದ್ದೀನಿ. ಯಾರ ತರಗತಿಗಳು ನೋಡ್ಕೊಂಡಿಲ್ಲೋ ಆ ತರಗತಿ ನೋಡಿಕೊಂಡು ಈ ಒಂದು ಪಾರ್ಟ್ 3 ತರಗತಿಯನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಅಖಿಲ ಭಾರತ ಕ್ರೀಡಾ ಪರಿಷತ್ತು, ಆಲ್ ಇಂಡಿಯಾ ಕೌನ್ಸಿಲ್ ಸ್ಪೋರ್ಟ್ಸ್ ಅಂತೇಳಿ ಕರಿತೀವಿ. AISC ಲಾಂಗ್ ಫಾರ್ಮ್ ವಿಸ್ತರಿಸಿ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ, ಅದನ್ನು ನೆನಪಿಟ್ಕೋಬೇಕು. AICS ಅಂದರೆ A ಅಂದರೆ ಆಲ್, I ಅಂದರೆ ಇಂಡಿಯಾ, C ಅಂದರೆ ಕೌನ್ಸಿಲ್, S ಅಂದರೆ ಸ್ಪೋರ್ಟ್ಸ್. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 1954ರಲ್ಲಿ ಸ್ಥಾಪನೆ ಆಗ್ತೈತೆ. 1954ರಲ್ಲಿ ಭಾರತ ಸರ್ಕಾರ ಶಿಕ್ಷಣ ಖಾತೆಯ ಸಚಿವರ ಒಂದು ಆಶ್ರಯದಲ್ಲಿ ಈ ಒಂದು ನೂತನ ಯೋಜನೆ ಏನಾಗ್ತೈತೆ ಜಾರಿ ಆಗ್ತೈತೆ. ಇದರ ಉದ್ದೇಶ ಏನು ಅಂದರೆ ಕ್ರೀಡೆಗೆ ಅಧಿಕವಾಗಿ ಉತ್ತೇಜನ ನೀಡೋದು. ಕ್ರೀಡೆಗೆ ಅಧಿಕವಾಗಿ ನಾವು ಏನು ನೋಡ್ಬೋದು, ಉತ್ತೇಜನ, ಪ್ರೋತ್ಸಾಹ ನೀಡೋದು ಇದರ ಉದ್ದೇಶ ಆಗಿರ್ತೈತಿ ಅಖಿಲ ಭಾರತ ಕ್ರೀಡಾ ಪರಿಷತ್ತದು. ಈ ಮಂಡಳಿಯ ಸದಸ್ಯರೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಶ್ರೇಷ್ಠ ಕ್ರೀಡಾಪಟುಗಳು, ಶಿಕ್ಷಣ ತಜ್ಞರು, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಈ ಮಂಡಳಿಯ ಸದಸ್ಯರಾಗಿರ್ತಾರೆ. AICSನ ಸದಸ್ಯರು ಯಾರಾಗಿರ್ತಾರೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಂತಹ ಶ್ರೇಷ್ಠ ಕ್ರೀಡಾಪಟುಗಳು, ಶಿಕ್ಷಣ ತಜ್ಞರು, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಈ ಒಂದು ಮಂಡಳಿಯ ಸದಸ್ಯರಾಗಿರ್ತಾರೆ. ಇದರ ಇನ್ನೊಂದು ಮುಖ್ಯ ಉದ್ದೇಶ ಏನಂತಂದರೆ ರಾಷ್ಟ್ರೀಯ ವಿವಿಧ ಕ್ರೀಡೆಗಳಿಗೆ ಸಂಬಂಧಪಡುವ ಫೆಡರೇಷನ್ಸ್, ಕ್ರೀಡಾ ಮಂಡಳಿ ಮತ್ತು ಕೇಂದ್ರ ಮಂಡಳಿ ಹಾಗೂ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ಇವುಗಳ ಮಧ್ಯೆ ಏನು ಮಾಡ್ತೈತೆ ಹೊಂದಾಣಿಕೆ ಏರ್ಪಡಿಸ್ತೈತೆ. ಇಷ್ಟು ನಾವೇನು ಮಾಡ್ತೀವಿ, ಆಲ್ ಇಂಡಿಯಾ ಕೌನ್ಸಿಲ್ ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊತೀವಿ. ಈಗ ನೆಕ್ಸ್ಟ್ ಯೋಜನೆ ಬಂದುಬಿಟ್ಟು ಭಾರತ ಕ್ರೀಡಾ ಪ್ರಾಧಿಕಾರ, ಇದಕ್ಕೆ ಸಾಯಿ ಅಂತೇಳಿ ಕರಿತೀವಿ. ಸಾಯಿ ವಿಸ್ತರಿಸಿ ಕೂಡ ಕೇಳ್ತಾರೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ನಾವು ಇದ್ರದ್ದು ಲಾಂಗ್ ಫಾರ್ಮನ್ನು ನೋಡ್ತೀವಿ. ಇದು 1984ರಲ್ಲಿ ಸ್ಥಾಪನೆ ಆಗ್ತೈತೆ. 1982ರಲ್ಲಿ ದೆಹಲಿ ನಗರದಲ್ಲಿ 9ನೇ ಏಷ್ಯನ್ ಕ್ರೀಡೆಗಳ ಒಂದು ಸಂಘಟನೆ ಫಲವಾಗಿ ನೂತನವಾಗಿ ಭಾರತ ಕ್ರೀಡಾ ಪ್ರಾಧಿಕಾರ ಏನಾಗ್ತೈತೆ ಜನ್ಮ ತಾಳ್ತೈತಿ. ಈ ಯೋಜನೆಯು ಅಧಿಕೃತವಾಗಿ ಕೇಂದ್ರ ಸರ್ಕಾರದ ನಿರ್ಣಯದ ಮೇರೆಗೆ 1984 ಜನವರಿ 24ರಂದು ಏನಾಗ್ತೈತಿ ಅಸ್ತಿತ್ವಕ್ಕೆ ಬರ್ತೈತಿ. ಸಾಯಿ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ 1924. ಅದು ಸ್ಥಾಪನೆ ಆಗಿದ್ದು ಕೂಡ 1924. ಅದು ಜನ್ಮ ತಾಳಿದ್ದು ಕೇಳಿದರೆ 1982 ದೆಹಲಿಯಲ್ಲಿ ಏನು ಮಾಡ್ತೈತಿ, ಅದು 9ನೇ ಒಂದು ಏಷ್ಯನ್ ಕ್ರೀಡಾಕೂಟಗಳ ಸಂಘಟನೆ ಫಲವಾಗಿ ಏನಾಗ್ತೈತಿ ಈ ಒಂದು ಸಂಸ್ಥೆ ಹುಟ್ಕೊಂಡಿದ್ದು ಕೇಳಿದರೆ 1982. ಆದರೆ ಎಲ್ಲದರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಒಂದು ಇಸ್ವಿನೇ ಕೇಳಿದ್ದಾರೆ, ಅದಕ್ಕೆ ನಾವು ಅಸ್ತಿತ್ವಕ್ಕೆ ಬಂದಿದ್ದ ಇಸ್ವಿ ನೆನ್ಪಿಟ್ಕೋಬೇಕು. ಹಾಗಾದರೆ ಇದರ ಮುಖ್ಯ ಒಂದು ಆಡಳಿತ ಕಚೇರಿ ಎಲ್ಲಿದೆ ಅಂತಂದರೆ ಅದು ದೆಹಲಿಯಲ್ಲಿದೆ. ದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಇದರದ್ದು ನಾವು ನೋಡ್ತೀವಿ. ರಾಷ್ಟ್ರದ ನಗರ ಮತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಒಂದು ಕ್ರೀಡಾಪಟುಗಳ ಒಂದು ಶೋಧನೆ ಹಾಗೂ ಪೋಷಣೆ ಮಾಡುವುದು ಇದರ ಉದ್ದೇಶ ಆಗಿರ್ತೈತಿ. 1997ರಲ್ಲಿ ಇದರ ಜೊತೆ ಸ್ನ್ಯಾಪ್ಸ್ ಸಂಸ್ಥೆ ಏನಾಗ್ತೈತೆ ಜೊತೆಗೂಡಿಕೊಂಡು ತನ್ನ ಕಾರ್ಯಾಚರಣೆಯನ್ನು ಕ್ರೀಡಾ ಕ್ಷೇತ್ರದ ವಿವಿಧ ರಂಗಗಳಲ್ಲಿ ಏನು ಮಾಡ್ತೈತೆ ಜಾರಿಗೊಳಿಸಿ ತನ್ನ ಅಸ್ತಿತ್ವವನ್ನು ಕೂಡ ಏನಾಗ್ತೈತೆ ಇದು ಗುರುತಿಸ್ಕೊಳ್ತೈತೆ. 1987ರಲ್ಲಿ ಏನಾಗ್ತಿತ್ತು, ಸ್ನ್ಯಾಪ್ಸ್ ಸಂಸ್ಥೆಯೊಂದಿಗೆ ಏನಾಗ್ತೈತೆ ವಿಲೀನಗೊಂಡು ಏನು ಮಾಡ್ತೈತೆ ವಿವಿಧ ಒಂದು ರಂಗಗಳಲ್ಲಿ ತನ್ನ ಅಸ್ತಿತ್ವವನ್ನು ಏನು ಮಾಡ್ತೈತೆ ಗುರುತಿಸ್ಕೊಳ್ತೈತೆ. ಕಾರ್ಯಕ್ರಮಗಳ ಸಂಘಟನೆಗೆ ಅವಶ್ಯವಿರುವಂತಹ ಧನ ಸಹಾಯವನ್ನು ಕೇಂದ್ರ ಸರ್ಕಾರದ ಅಥವಾ ಕೇಂದ್ರ ಮಂತ್ರಿಮಂಡಲದಿಂದ ಪಡೆದುಕೊಳ್ತೈತೆ. ಆಡಳಿತದ ಜವಾಬ್ದಾರಿ ಕಾರ್ಯವು ಸಾಯಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರ ಮೇಲಿರ್ತೈತಿ.
ರೀಜನಲ್ ಡೈರೆಕ್ಟರ್ ಅಂಥೇಳಿ ಕರಿತೀವಿ. ಅದರ ಏನಿರ್ತದೆ ಅದರ ಆಡಳಿತ ಸಂಪೂರ್ಣ ಜವಾಬ್ದಾರಿ ಸಾಯಿ ಸಂಸ್ಥೆ ಇರ್ತದಲ್ಲ ಆ ಒಂದು ಸಾಯಿ ಸಂಸ್ಥೆಯ ನಿರ್ದೇಶಕರ ಮೇಲೆ ಇರ್ತೈತೆ. ಭಾರತದ ಕ್ರೀಡಾ ಪ್ರಾಧಿಕಾರವನ್ನು ಪ್ರತಿಯೊಂದು ರಾಜ್ಯದಲ್ಲಿಯೂ ಸಹ ಏನಾಗ್ತೈತೆ ಆಯಾ ರಾಜ್ಯದ ಹೆಸರಿನ ಮೇಲೆ ಏನಾಗ್ತೈತೆ ಸ್ಥಾಪನೆಗೊಳಿಸಲಾಗಿದೆ. ಉದಾಹರಣೆ ಹೇಳಬೇಕು ಅಂತಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ, ಹೀಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ತಮಿಳುನಾಡು ಈ ಥರ ಇರ್ತೈತೆ. ಆ ಒಂದು ರಾಜ್ಯದ ಮೇಲೆ ಅದ್ರ ಹೆಸರು ಇರ್ತೈತೆ. ಇವುಗಳ ಮುಖ್ಯ ಕಾರ್ಯ ಪ್ರತಿ ವರ್ಷ ಒಲಿಂಪಿಕ್ ಮಾದರಿಯಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟವನ್ನು ನಡೆಸುವುದು ಇದರದ್ದು ಮುಖ್ಯ ಏನಾಗಿರ್ತೈತಿ ಕಾರ್ಯ ಆಗಿರ್ತೈತಿ. ಈಗ ಅದು ಸಂಘಟನಾ ಸಮಿತಿ ನೋಡೋಣ. ಸಾಯಿ ಸಂಘಟನಾ ಸಮಿತಿ ಪ್ರಧಾನಮಂತ್ರಿ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಇದು ಸಾಯಿದ ಅಧ್ಯಕ್ಷರು ಯಾರು ಅಂದರೆ ಪ್ರಧಾನಮಂತ್ರಿ ಆಗಿರ್ತಾರೆ. 45 ಸದಸ್ಯರು ಕೇಂದ್ರ ಸಚಿವರನ್ನು ಒಳಗೊಂಡು ಆಡಳಿತದ ಅವಧಿ ಎಷ್ಟಿರ್ತದೆ ಅಂದರೆ ಇವರಿಗೆ 3 ವರ್ಷ ಇರ್ತೈತೆ. ಹಾಗೆ ಕ್ರೀಡಾ ಸಚಿವರು ಅಂತ ಹೇಳ್ತಾರೆ. ಕ್ರೀಡಾ ಪ್ರತಿನಿಧಿಗಳು, ಶ್ರೇಷ್ಠ ಕ್ರೀಡಾಪಟುಗಳು, ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರು ಏನಾಗಿರ್ತಾರೆ ಈ ಒಂದು ಸಂಘಟನಾ ಸಮಿತಿಯಲ್ಲಿರ್ತಾರೆ. 5 ಜನ ಕ್ರೀಡಾ ಅಭಿವೃದ್ಧಿಗಾರರು ಕೂಡ ಈ ಒಂದು ಸಂಸ್ಥೆಯಲ್ಲಿ ನಾವು ನೋಡ್ತೀವಿ. 13ನೇ ಒಂದು ಸಂಸ್ಥೆ ಬಂದುಬಿಟ್ಟು ದಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ, SGFI ಅಂಥೇಳಿ ಕರಿತೀವಿ. ಇದು ಯಾವಾಗ ಸ್ಥಾಪನೆ ಅಂತಂದರೆ ಇದು ಕೂಡ 1954ರಲ್ಲಿ ಸ್ಥಾಪನೆ ಆಗ್ತೈತೆ. 1954ರಲ್ಲಿ ಕಲ್ಕತ್ತಾದಲ್ಲಿ ರಾಷ್ಟ್ರಮಟ್ಟದ ಶರೀರ ಶಿಕ್ಷಣ ಸಭೆಯೊಂದು ಏನಾಗ್ತೈತೆ ನಡೀತೈತೆ. ಆ ಒಂದು ಸಭೆಯಲ್ಲಿ ರಾಷ್ಟ್ರದ ಎಲ್ಲ ರಾಜ್ಯಗಳಿಂದ ಶಿಕ್ಷಣ ತಜ್ಞರು, ಕ್ರೀಡಾ ತಜ್ಞರು ಹಾಗೂ ಕ್ರೀಡಾ ಪ್ರತಿನಿಧಿಗಳು ಏನು ಮಾಡ್ತಾರೆ ಅಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲ ಭಾಗವಹಿಸಿ ರಾಷ್ಟ್ರದ ಶಾಲಾ ಮಕ್ಕಳ ಪ್ರತಿ ವರ್ಷ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಒಂದು ಅವಕಾಶಗಳನ್ನು ಏನಾಗಿರ್ತಾರೆ ವಂಚಿತರಾಗಿದ್ದಾರೆ ಎಂಬ ಒಂದು ಅಂಶ ಏನು ಮಾಡ್ತಾರೆ ಗಮನಕ್ಕೆ ಬಂದು ನಂತರ ಸುದೀರ್ಘವಾಗಿ ಏನು ಮಾಡ್ತಾರೆ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಶಾಲಾ ಮಕ್ಕಳಿಗೆ ಏನು ಮಾಡ್ತಾರೆ ಕ್ರೀಡೆಗಳಲ್ಲಿ ಭಾಗವಹಿಸುವಂಥ ಅವಕಾಶ ಕೂಡ ಕಲ್ಪಿಸುವ ಒಂದು ಉದ್ದೇಶದಿಂದ ನೂತನವಾಗಿ ಏನು ಮಾಡ್ತಾರೆ SGFI ಅಂಥೇಳಿ ಒಂದು ಸ್ಥಾಪನೆ ಮಾಡ್ತಾರೆ. ಇದರ ಲಾಂಗ್ ಫಾರ್ಮ್ ಕೇಳ್ತಾರೆ ಅಂತ ತಿಳ್ಕೋಬೇಕು. ಪ್ರತಿ ವರ್ಷ ಇದರ ವತಿಯಿಂದ ರಾಷ್ಟ್ರದ ವಿವಿಧ ಒಂದು ರಾಜ್ಯಗಳಲ್ಲಿ ಏನು ಮಾಡ್ತಾರೆ ಕ್ರೀಡಾಕೂಟ ಹಮ್ಮಿಕೊಳ್ತಾರೆ. ಮೊದಲನೇ ಶಾಲಾ ಮಕ್ಕಳ ರಾಷ್ಟ್ರೀಯ ಕ್ರೀಡಾಕೂಟವು ಯಾವಾಗ ಆಯೋಜನೆ ಮಾಡಲಾಯಿತು ಅಂದರೆ 1955ರಲ್ಲಿ ಮಧ್ಯಪ್ರದೇಶದ ಪಚಮರಿ ಎಂಬಲ್ಲಿ ಏನಾಗ್ತೈತೆ ನಡೀತೈತೆ. ಈ ಮೊದಲನೇ ಕ್ರೀಡಾಕೂಟದಲ್ಲಿ ಬಾಲಕರಿಗಾಗಿ ಫುಟ್ಬಾಲ್, ಕಬಡ್ಡಿ, ಅಥ್ಲೆಟಿಕ್ಸ್ ಬಾಲಕರಿಗಾಗಿ ಅನ್ಕೊಳ್ತಾರೆ. ಹಾಗಾದರೆ ಬಾಲಕಿಯರಿಗೆ ವಾಲಿಬಾಲ್, ಅಥ್ಲೆಟಿಕ್ಸ್ ಮುಂತಾದ ಸ್ಪರ್ಧೆಗಳನ್ನು ಮಾಡ್ತಾರೆ ಇವರು ಏರ್ಪಡಿಸ್ತಾರೆ. ಮುಂದೆ ಕ್ರೀಡಾಕೂಟವನ್ನು 2 ಭಾಗಗಳಾಗಿ ಮಾಡಿ ವರ್ಷದ 2 ಬೇರೆ ಬೇರೆ ಋತುಗಳಲ್ಲಿ ಏನು ಮಾಡ್ತಾರೆ ಸಂಘಟನೆ ಮಾಡಲು ತೀರ್ಮಾನಿಸ್ತಾರೆ. ಈ 2 ಭಾಗಗಳಿಗೆ ಆಟೋಮ್ ಮೀಟ್ ಮತ್ತು ವಿಂಟರ್ ಮೀಟ್, ಆಟೋಮ್ ಮೀಟ್ ಮತ್ತು ವಿಂಟರ್ ಮೀಟ್ ಅಂಥೇಳಿ ವರ್ಗೀಕರಣ ಮಾಡ್ತಾರೆ. ಈ SGFI ಕ್ರೀಡಾಕೂಟವು 3 ವಯೋಮಾನದ ಗುಂಪುಗಳಿಗೆ ನಡೀತೈತೆ. ಒಂದನೇದು 14 ವರ್ಷದ ಒಳಗಿನವರಿಗೆ, 17 ವರ್ಷದೊಳಗಿನವರಿಗೆ ಮತ್ತು 19 ವರ್ಷದ ಶಾಲಾ ಮಕ್ಕಳಿಗೆ ಏನು ಮಾಡ್ತಾರೆ ಈ ಒಂದು ಕ್ರೀಡಾಕೂಟ ಸಂಘಟನೆ ಮಾಡ್ತಾರೆ. SGFIನ ಮೊದಲ ಅಧ್ಯಕ್ಷರು ಯಾರು ಅಂತಂದರೆ ರಾಜಾ ಬಲ್ಲೇಂದ್ರ ಸಿಂಗ್. ಇದರ ಕಾರ್ಯದರ್ಶಿ ಯಾರಂದರೆ BN ಬಾಸು. 1974ರಲ್ಲಿ ಯುಗೋಸ್ಲೋವಿಯಾದ ಏನು ಮಾಡ್ತೈತಿ ಯುಗೋಸ್ಲೋವಿಯಾ ಎಂಬಲ್ಲಿ ನಡೆದ ಅಂತಾರಾಷ್ಟ್ರೀಯ ಶಾಲಾ ಕ್ರೀಡಾಕೂಟಗಳ ಒಂದು ಮಹಾಮಂಡಳಿಯ ಅಲ್ಲಿ ಏನು ಮಾಡ್ತಾರೆ ಭಾರತವು ಅಂತಾರಾಷ್ಟ್ರೀಯ ಸದಸ್ಯತ್ವವನ್ನು ಕೂಡ ಇದು ಪಡ್ಕೊಳ್ತೈತೆ. ರಾಷ್ಟ್ರೀಯ ದೇಹದಾಢ್ಯತೆ ಯೋಜನೆ, ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ ಅಂತ ಕರಿತೀವಿ, NFC. 1959ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗ್ತೈತೆ. ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಶರೀರ ಶಿಕ್ಷಣದ ಅಭಿವೃದ್ಧಿ ಮತ್ತು ಜನಪ್ರಿಯಗೊಳಿಸುವ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆ ಏನಾಗ್ತೈತೆ ಸ್ಥಾಪನೆ ಆಗ್ತೈತೆ. ಆ ಒಂದು ಉದ್ದೇಶಕ್ಕಾಗಿ ಸ್ಥಾಪನೆಯಾದಂತಹ NCC ಮತ್ತು ACCಗಳು ಏನು ಮಾಡ್ತವೆ ACC ಸಂಸ್ಥೆಗಳು ಹೆಚ್ಚು ಹಣ ವ್ಯಯವಾಗಿ ಯಾವುದೇ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ. ಆ ಒಂದು ಕಾರಣಕ್ಕಾಗಿ ಏನಾಗ್ತಾರೆ NFC ಸ್ಥಾಪನೆ ಮಾಡ್ತಾರೆ. ಅದು ಸ್ಥಾಪನೆ ಮಾಡಿದವರು ಯಾರಂದರೆ HN ಕುಂಜ್ರು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅದು ಸಮಿತಿಯ ಅನೇಕ ಶಿಕ್ಷಣ ತಜ್ಞರು ಮತ್ತು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರನ್ನು ಸಂಪರ್ಕಿಸಿ ಕೆಲವೊಂದು ಶಿಫಾರಸುಗಳನ್ನು HN ಕುಂಜ್ರು ಸಮಿತಿ ಏನು ಮಾಡ್ತೈತೆ. ಆ ಶಿಫಾರಸುಗಳು ಏನು ಅಂತಂದರೆ ರಾಷ್ಟ್ರಗೀತೆ ಹಾಡುವುದರ ಮೂಲಕ ಏನು ಮಾಡಬೇಕು
ಶಾಲೆ ಪ್ರಾರಂಭವಾಗಬೇಕು. ಪ್ರತಿಯೊಂದು ವಿದ್ಯಾರ್ಥಿಗೆ ರಾಷ್ಟ್ರೀಯ ಧ್ವಜಾರೋಹಣ ಮತ್ತು ಅವರೋಹಣದ ಬಗ್ಗೆ ಏನಿರಬೇಕು, ಜ್ಞಾನ ಇರಬೇಕು. ಹಾಗೂ ರಾಷ್ಟ್ರಧ್ವಜವನ್ನು ಗೌರವಿಸುವ ವಿಧಾನ ಕೂಡ ಏನಿರಬೇಕು, ಕಲಿಸಬೇಕು. ರಾಷ್ಟ್ರದ ಎಲ್ಲ ಶಿಕ್ಷಣ ಒಂದು ಸಂಸ್ಥೆಗಳಲ್ಲಿ ಒಂದೇ ರೀತಿಯ ಶಿಕ್ಷಣ ಕಾರ್ಯಕ್ರಮವನ್ನು ಮಾಡಬೇಕು, ಅಳವಡಿಸಬೇಕು. ಹಾಗೂ ಸಮಗ್ರ ಶಿಕ್ಷಣ ಏನಿರಬೇಕು, ಜಾರಿಯಲ್ಲಿರಬೇಕು. ಶಾಲೆಗಳಲ್ಲಿ ಪಠ್ಯಕ್ರಮ ಐಚ್ಛಿಕ ಮತ್ತು ಕಡ್ಡಾಯ ವ್ಯಾಸಂಗ ಕ್ರಮಗಳಿಗೆ ಅವಕಾಶ ನೀಡಬೇಕು. ಐಚ್ಛಿಕ ವ್ಯಾಸಂಗ ಕ್ರಮದಲ್ಲಿ ಸ್ಕೌಟಿಂಗ್, ನಿಸರ್ಗ ಸಂಚಾರ, ಪರ್ವತಾರೋಹಣ, ಕ್ರೀಡೆ, ನೃತ್ಯ, ನಾಟಕ, ಸಂಗೀತ ಮುಂತಾದ ಚಟುವಟಿಕೆಗಳಿಗೆ ನೋಡಬೇಕಿಲ್ಲಿ ಇವರಲ್ಲಿ ಒಂದು ಕಡ್ಡಾಯವಾಗಿ ಇರಬೇಕು. ಅದರ ಆಯ್ಕೆ ವಿದ್ಯಾರ್ಥಿಗಳದೇ ಆಗಿರಬೇಕು. ಶಿಕ್ಷಣ ಸಮಗ್ರ ಏಕತಾ ಕಾರ್ಯಕ್ರಮವನ್ನು ತುರ್ತು ಪರಿಸ್ಥಿತಿಯಲ್ಲಿ ಶಿಕ್ಷಣ ತಜ್ಞ ಹಾಗೂ ಪರಿಣಿತರ ಸಹಾಯದಿಂದ ವಿವೇಚನೆ ನಡೆಸಬೇಕು. ನಿರೀಕ್ಷಣೆ ಮಟ್ಟದಲ್ಲಿ ಫಲಿತಾಂಶವನ್ನು ನೀಡದೇ ಇರುವಂತಹ NCC ಹಾಗೂ NDS ಯೋಜನೆಗಳನ್ನು ನೋಡಬೇಕು. ಮುಂದುವರಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೈತೆ ಇದು. ಮತ್ತು ಈಗಾಗಲೇ ತರಬೇತಿ ಹೊಂದಿದಂತಹ ಬೋಧಕರನ್ನು ಹೊಸ ಯೋಜನೆಗೆ ಅನುಗುಣವಾಗಿ ನೋಡಬೇಕು. ನಾವು ತರಬೇತಿಯನ್ನು ಅವರಿಗೆ ನೀಡಿ ಅವರನ್ನು ಪುನರಾವರ್ತನೆಗೊಳಿಸಬೇಕು. ಮಕ್ಕಳಿಗೆ ಶಿಬಿರಾಗ್ನಿ, ನಿಸರ್ಗ ಸಂಚಾರ ಮುಂತಾದ ಚಟುವಟಿಕೆಗಳ ಬಗ್ಗೆ ಏನು ಮಾಡ್ತೈತಿ, ಹೆಚ್ಚಿನ ಪ್ರೋತ್ಸಾಹ ಇದು ನೀಡಬೇಕು ಅಂಥೇಳಿ ಈ ಎಲ್ಲ ಶಿಫಾರಸುಗಳನ್ನು ಮಾಡ್ತೈತೆ. HN ಕುಂಜ್ರು ಸಮಿತಿಯ ಶಿಫಾರಸಿನ ಮೇರೆಗೆ NCC ಮತ್ತು ACC ಯೋಜನೆಗಳನ್ನು ರದ್ದುಪಡಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡ್ತಾರೆ, ದೈಹಿಕ ಶಿಕ್ಷಣಕ್ಕೆ ಆ ಒಂದು ಕಾರ್ಯಕ್ರಮದ ಸಂಬಂಧಪಡುವ ಒಂದು ನೂತನ ಯೋಜನೆಯನ್ನು ಏನು ಮಾಡ್ತಾರೆ, ಜಾರಿಗೊಳಿಸಬೇಕೆಂಬ ವರದಿಯ ಆಧಾರದ ಮೇಲೆ HN ಕುಂಜ್ರು ಸಮಿತಿಯ ಶಿಫಾರಸಿನ ಫಲವಾಗಿ 1959ರಲ್ಲಿ ರಾಷ್ಟ್ರೀಯ ದೇಹದಾರ್ಢ್ಯತೆ ಯೋಜನೆಯನ್ನು ಜಾರಿಗೊಳಿಸ್ತೈತೆ. ಯಾವುದು ಜಾರಿಗೊಳಿಸ್ತೈತೆ ಅಂದರೆ ಅದೇ NFC ನ್ಯಾಷನಲ್ ಫಿಟ್ನೆಸ್ ಕಾರ್ಪೊರೇಷನ್. ನೆನ್ಪಿಟ್ಕೋಬೇಕಿದು. NFC ಯೋಜನೆಯ ಲಕ್ಷಣಗಳೇನು ಅಂತಂದರೆ ನೋಡೋಣ. ರಾಷ್ಟ್ರದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶರೀರ ಶಿಕ್ಷಣವನ್ನು ಕಡ್ಡಾಯವಾಗಿ ಮಾಡಬೇಕು. ಶಾರೀರಿಕ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಕಡ್ಡಾಯ ಮತ್ತು ಐಚ್ಛಿಕ ವ್ಯಾಸಂಗ ಕ್ರಮಕ್ಕೆ ಸಂಬಂಧಿಸಿದಂತೆ 8 ಪ್ರಕಾರಗಳಲ್ಲಿ ನೋಡಬೇಕು. ಅದನ್ನು ವಿಂಗಡಣೆ ಮಾಡಬೇಕು. ಆ 8 ಪ್ರಕಾರಗಳು ಯಾವಂದರೆ ಟೇಬಲ್ ಕಾರ್ಡ್, ಜಿಮ್ನಾಸ್ಟಿಕ್ ಮತ್ತು ಜಾನಪದ, ಮೈನರ್ ಮತ್ತು ಮೇಜರ್ ಗೇಮ್ಸ್ ಹಾಗೂ ರಿಲೇಜ್, ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪರ್ಧೆಗಳು, ಲೇಜಿಮ್, ಕಾಂಪಿಟಿವ್ಸ್, ಕವಾಯತ್ ಅಷ್ಟೇ. ಆಮೇಲೆ ಸಮುದಾಯ ಹಾಡುಗಾರಿಕೆ, ರಾಷ್ಟ್ರಗೀತೆ, ರಾಷ್ಟ್ರೀಯ ಸಮಗ್ರತೆ ಹಾಗೂ ಭಾವೈಕ್ಯತೆ. ಇಷ್ಟು ಲಕ್ಷಣಗಳು ಏನಾಗಿದೆ, NFC ಯೋಜನೆ ಹೊಂದಿರ್ತೈತಿ. ಇನ್ನು ಇದರಲ್ಲಿ ನೋಡಿರಿ, ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಅವಧಿ ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ಇರಬೇಕು ಅಂತ NFC ಹೇಳ್ತೈತಿ. ಅದು ಹೇಗಿರಬೇಕು ಅಂದರೆ 5ರಿಂದ 8ನೇ ತರಗತಿ ಏನಾದರೂ ಮಕ್ಕಳಿದ್ದಾರೆ ಅಂದರೆ ಅವರಿಗೆ ವಾರಕ್ಕೆ 5 ದೈಹಿಕ ಶಿಕ್ಷಣ ಅವಧಿಗಳು ಇರಬೇಕು. ಅಂದರೆ ಏನು ಮೀಡಿಯಮ್ ಮಾಧ್ಯಮಿಕ ಸ್ಕೂಲ್ ಇರ್ತಾವಲ್ಲ ಅಲ್ಲಿ ನೋಡಬೇಕು. 5ನೇ ತರಗತಿಯಿಂದ 8ನೇ ತರಗತಿಯವರೆಗೆ 5 ದೈಹಿಕ ಶಿಕ್ಷಣದ ಅವಧಿಗಳು ಇರಬೇಕು. ಹಾಗೆ 9ರಿಂದ 10ನೇ ತರಗತಿ ಮಕ್ಕಳಿಗೆ ವಾರಕ್ಕೆ 4 ದೈಹಿಕ ಶಿಕ್ಷಣ ಅವಧಿಗಳು ಇರಬೇಕು. 10ನೇ ತರಗತಿ ಮೇಲ್ಪಟ್ಟು ಇದ್ದರೆ ಅವರಿಗೆ 2ರಿಂದ 4 ದೈಹಿಕ ಶಿಕ್ಷಣ ಅವಧಿಗಳು ಇರಬೇಕು ಅಂತೇಳಿ NFC ಏನು ಮಾಡ್ತೈತೆ, ಶಿಫಾರಸು ಮಾಡ್ತೈತೆ. ದೈಹಿಕ ಶಿಕ್ಷಣದ ಅವಧಿ ಎಷ್ಟು ನಿಮಿಷ ಆಗಿರಬೇಕು ಅಂತಂದರೆ 35ರಿಂದ 45 ನಿಮಿಷದ ಅವಧಿಯಾಗಿರಬೇಕು. 35ರಿಂದ 40 ನಿಮಿಷ ಏನು ಮಾಡಬೇಕು, ಆ ಒಂದು ಪೀರಿಯಡನ್ನು ತಗೊಳ್ಬೇಕು. ಪ್ರತಿ ವರ್ಗದಲ್ಲಿ ಮಕ್ಕಳ ಸಂಖ್ಯೆ ಎಷ್ಟಿರಬೇಕು ಅಂದರೆ 40ರಿಂದ 50ರವರೆಗೂ ಮಾತ್ರ ಇರಬೇಕು. ಎಷ್ಟಿರಬೇಕು, 40ರಿಂದ 50 ಮಕ್ಕಳು ಮಾತ್ರ ಇರಬೇಕು. ಪ್ರತಿಯೊಂದು ಶಾಲೆಯ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲು ಸಾಕಷ್ಟು ಏನಿರಬೇಕು, ಮೈದಾನವನ್ನು ಹೊಂದಿರಬೇಕು, ಅಂಕಣ ಇರಬೇಕು. ಶಾಲೆಯಲ್ಲಿ ಕಲಿಸುವ ಅವಧಿಗಳು ಮುಗಿದ ನಂತರ ಕ್ರೀಡಾ ಸ್ಪರ್ಧೆಗಳು ನೋಡಬೇಕು, ರೂಢಿ ಮಾಡಿಕೊಳ್ಳಲು ಸಮಯಾವಕಾಶ ಕೂಡ ನೋಡಬೇಕಲ್ಲಿ ಒದಗಿಸಬೇಕು. ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಯೋಗ್ಯವಾದಂತಹ ಸಮವಸ್ತ್ರವನ್ನು ಧರಿಸಬೇಕು. ಶರ್ಟ್ಸ್ ಮತ್ತು ಏನು ಮಾಡಬೇಕು, ಅವ್ರದ್ದು ಏನು ಟಿ ಶರ್ಟ್ ಇರ್ತಾವೆ ಆ ಒಂದು ಕ್ರೀಡಾ ಸಮವಸ್ತ್ರವನ್ನು ಸೂಕ್ತವಾಗಿ ಅವರು ಧರಿಸಬೇಕು. ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು NCC ಮತ್ತು NSC ಅಥವಾ ಕ್ರೀಡೆಗಳು ಇವುಗಳಲ್ಲಿ ಯಾವುದಾದರೂ ಒಂದರಲ್ಲಿ ಭಾಗವಹಿಸುವಂತೆ ಏನು ಮಾಡಬೇಕು, ದೈಹಿಕ ಶಿಕ್ಷಕನಾದ ಒಂದು ನಿರ್ದೇಶಕರು ನೋಡಿಕೊಳ್ಬೇಕು. ಮಕ್ಕಳು
NCC ಮತ್ತು NSC ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಭಾಗವಹಿಸುವಂತೆ ಏನು ಮಾಡಬೇಕು, ದೈಹಿಕ ಶಿಕ್ಷಣ ನಿರ್ದೇಶಕರು ನೋಡಿಕೊಳ್ಬೇಕು. NFC ಯೋಜನೆಯನ್ನು ಜನಪ್ರಿಯಗೊಳಿಸುವ ಉದ್ದೇಶದಿಂದ ರಾಷ್ಟ್ರದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಗೂ ಶರೀರ ಶಿಕ್ಷಣ ತರಬೇತಿ ಸಂಸ್ಥೆಗಳಲ್ಲಿ ಅಂದರೆ DPED, BPED, NFC ಅಭ್ಯಾಸ ಪತ್ರಿಕೆಯನ್ನು ಅನುಸರಿಸಲು ಏನು ಮಾಡಬೇಕು, ಆದೇಶವನ್ನು ನೀಡಬೇಕು. DPED ಅಂದರೆ ಇದು ಪ್ರೈಮರಿಗೆ ಸಂಬಂಧಪಟ್ಟಿರ್ತೈತೆ. DPED ಡಿಪ್ಲೊಮಾ ಫಿಸಿಕಲ್ ಎಜುಕೇಷನ್ ಅಂತ ಕರಿತೀವಿ. BPED ಅಂದರೆ ಇದು ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಅಂತೇಳಿ ಕರಿತೀವಿ. NCC ಯೋಜನೆ ಚಟುವಟಿಕೆಯನ್ನು ಕಲಿಸುವ ಶಿಕ್ಷಕರಿಗೆ ತರಬೇತಿ ನೀಡುವಂಥ ಉದ್ದೇಶದಿಂದ NDS ತರಬೇತಿ ಕೇಂದ್ರಗಳನ್ನು ಕೂಡ NFC ತರಬೇತಿ ಅಧಿಕಾರಿಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅಭ್ಯಾಸ ಪತ್ರಿಕೆಯನ್ನು NFC ಅಭ್ಯಾಸ ಪತ್ರಿಕೆಗೆ ಸರಿಹೊಂದುವಂತೆ ತಿದ್ದುಪಡಿ ಕೂಡ ಮಾಡ್ತಾರೆ. NFCಯ ಎಲ್ಲ ಕಾರ್ಯಕ್ರಮಗಳು ದೈಹಿಕ ಶಿಕ್ಷಣ ಒಂದು ಕೈಪಿಡಿ ಎಂಬ ಪುಸ್ತಕದಲ್ಲಿ ಏನು ಮಾಡ್ತಾರೆ, ಪ್ರಕಟಿಸಿ ರಾಷ್ಟ್ರದ ಶಿಕ್ಷಣ ಸಂಸ್ಥೆಗಳು ಏನು ಮಾಡ್ತಾರೆ, ಕಾರ್ಯನಿರ್ವಹಿಸುತ್ತಿರುವಂತಹ ದೈಹಿಕ ಶಿಕ್ಷಕರಿಗೆ ಹೆಚ್ಚಿನ ಮಾರ್ಗದರ್ಶನಕ್ಕಾಗಿ ಏನು ಮಾಡ್ತಾರೆ, ಒದಗಿಸ್ತಾರೆ. NFC ಮುಖ್ಯ ಆಡಳಿತ ಕಚೇರಿ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಎಲ್ಲಿದೆ ಅದರ ಕಚೇರಿ? ದೆಹಲಿಯಲ್ಲಿದೆ. ಶ್ರೀಯುತ AS ಪಠಾಣಿಯ ಎಂಬುವರು ಏನು ಮಾಡ್ತಾರೆ, NFC ಯೋಜನೆಯನ್ನು ಡೈರೆಕ್ಟರ್ ಜನರಲ್ ಅಂತೇಳಿ ಏನು ಮಾಡ್ತಾರೆ, ನಾಮಕರಣ ಮಾಡ್ತಾರೆ. ಇಷ್ಟು NFC ಬಗ್ಗೆ ಆಯಿತು. ಇವಾಗ ರಾಷ್ಟ್ರೀಯ ದೈಹಿಕ ಕಾರ್ಯಕ್ಷಮತೆ ಪರೀಕ್ಷೆ 1959 NPED ಅಂತೇಳಿ ಕರಿತೀವಿ. ನ್ಯಾಷನಲ್ ಫಿಸಿಕಲ್ ಎಜುಕೇಷನ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ನ್ಯಾಷನಲ್ ಫಿಸಿಕಲ್ ಫಿಟ್ನೆಸ್ ಡೆವಲಪ್ಮೆಂಟ್ ಇಲ್ಲ ಡ್ರೈವ್ ಅಂತೇಳಿ ಕರಿತೀವಿ. ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಇದ್ರಾಗ ಎರಡು ಬರ್ತವೆ, NPED ಅಂತ ಬರ್ತೈತೆ, ಮತ್ತು ಇನ್ನೊಂದು NPFP ಅಂತೇಳಿ ಬರ್ತೈತಿ. NPFP ಅಂದರೆ ನ್ಯಾಷನಲ್ ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮು. NPFP ಅಂದರೆ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್. ಎರಡು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಕನ್ಫ್ಯೂಸ್ ಆಗ್ತವೆ. ಇವು ಸ್ವಲ್ಪ ಕ್ಲಿಯರಾಗಿ ನೆನಪಿಟ್ಕೊಳ್ರಿ ನೀವು. ನೋಡಿರಿ, NPED ಅಂದರೆ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಯೋಜನೆ 1959ರಲ್ಲಿ ಜಾರಿಯಾಗ್ತದೆ. ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಸ್ಥಾಪನೆಗೊಂಡಿರ್ತೈತೆ. ಇದು NPED ಇದು ಕೊಟ್ಟಿದ್ದಾರೆ ನೋಡಿರಿ. NPED ಅಂದರೆ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಅಂದರೆ ನ್ಯಾಷನಲ್ ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್ ಅಂಥೇಳಿ ಏನು ಮಾಡ್ತದೆ, ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಜಾರಿಗೆ ತಂದಂಥ ಯೋಜನೆ ಆಗಿರ್ತೈತ್ತು. ಕೆಲವೊಂದು ಅಥ್ಲೆಟಿಕ್ಸ್ ಒಳಗೊಂಡು ಈ ಯೋಜನೆಯು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ವ್ಯಕ್ತಿತ್ವದ ದೈಹಿಕ ಕಾರ್ಯಕ್ಷಮತೆಯನ್ನು ದೇಹದಾಢ್ಯತೆಯ ಮೂಲಕ ಏನು ಮಾಡಬೇಕು, ತಿಳಿದುಕೊಳ್ಳಲು ಉತ್ತಮ ಅವಕಾಶವನ್ನು ಇದು ಒದಗಿಸ್ತೈತಿ. 1959ರಲ್ಲಿ ಈ ಒಂದು ಪರೀಕ್ಷೆಯನ್ನು ರಾಷ್ಟ್ರದ 10 ರಾಜ್ಯಗಳಲ್ಲಿ ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 269 ಕೇಂದ್ರಗಳಲ್ಲಿ ಏನು ಮಾಡ್ತಾರೆ, ಸಂಘಟನೆ ಮಾಡಿ 77,109 ಅಭ್ಯರ್ಥಿಗಳು ಏನು ಮಾಡ್ತಾರೆ, ಇದು ಭಾಗವಹಿಸಿ ಸುಮಾರು 42,257 ಅಭ್ಯರ್ಥಿಗಳು ನಕ್ಷತ್ರ ಹಾಗೂ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ತಾರೆ. ಮುಂದೆ ಈ ಯೋಜನೆಯನ್ನು ಕೆಲವೊಂದು ಬದಲಾವಣೆಗಳನ್ನು ಮಾಡಿ NPED ಪರೀಕ್ಷೆಗಳನ್ನು ಸಂಘಟನೆ ಮಾಡಿದಾಗ 12 ರಾಜ್ಯಗಳಿಂದ 5 ಕೇಂದ್ರಾಡಳಿತ ಪ್ರದೇಶಗಳು ಒಳಗೊಂಡಂತೆ ಸುಮಾರು 1,05,000 ಅಭ್ಯರ್ಥಿಗಳು ಏನು ಮಾಡ್ತಾರೆ, ಭಾಗವಹಿಸಿ 41,000 ಅಭ್ಯರ್ಥಿಗಳು ಯಶಸ್ವಿಯಾಗಿ ಏನು ಮಾಡ್ತಾರೆ, ನಕ್ಷತ್ರ ಮತ್ತು ಪ್ರಮಾಣ ಪತ್ರಗಳಿಗೆ ಅರ್ಹತೆಯನ್ನು ಪಡೆದು ಅವರೇನು ಮಾಡ್ತಾರೆ, ಅಲ್ಲಿ 12 ಪ್ರತಿಭಾವಂತ ಅಭ್ಯರ್ಥಿಗಳು ರಾಷ್ಟ್ರೀಯ ಕ್ರೀಡಾಪಟುಗಳು ಅಂಥೇಳಿ ಆಯ್ಕೆ ಆಗ್ತಾರೆ. ನಂತರ ಕೇಂದ್ರ ಸರ್ಕಾರದ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಈ ಯೋಜನೆಯ ಸಂಘಟನಾ ಜವಾಬ್ದಾರಿಯನ್ನು ಗ್ವಾಲಿಯರ್ದ ರಾಷ್ಟ್ರೀಯ ಮಟ್ಟದ ಒಂದು ಶರೀರ ಶಿಕ್ಷಣ ತರಬೇತಿ ಕೇಂದ್ರವಾದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಹಾವಿದ್ಯಾಲಯಕ್ಕೆ ಏನು ಮಾಡ್ತಾರೆ, ನೀಡ್ತಾರೆ. LNCPE ಅಂದರೆ ಏನು, ಇದ್ರ ಲಾಂಗ್ ಫಾರ್ಮು ಅಂತಂದರೆ ಲಕ್ಷ್ಮೀಬಾಯಿ ನ್ಯಾಷನಲ್, ಇದ್ರ ಲಾಂಗ್ ಫಾರ್ಮ್ ಏನೈತಿ ನಂಗೆ ನೆನಪು ಬರ್ತಾಯಿಲ್ಲ, ರಾಣಿ ಲಕ್ಷ್ಮೀಬಾಯಿ
ಕಾಲೇಜ್ ಅಂತೇಳಿ ಇದನ್ನು ಕರಿತೀವಿ. ಇದು ಬಂದಾಗ ಹೇಳ್ತೀನಿ, ಸ್ವಲ್ಪ ಬರ್ತಾಯಿಲ್ಲ. ಆರ್ಥಿಕ ಮುಗ್ಗಟ್ಟು ಹಾಗೂ ಸಂಘಟನಾ ಅಧಿಕಾರಿಗಳ ಒಂದು ಕೊರತೆಯಿಂದ 1986 ಮತ್ತು 87ರಿಂದ ಈ ಯೋಜನೆ ಮತ್ತೆ ಸಂಘಟನೆ ಮಾಡಲು ಏನಾಗಿದೆ, ವಿಫಲಗೊಂಡಿದೆ. ಇದು ಯಾವ ರೀತಿ ಸಂಘಟನೆ ಮಾಡ್ತೀವಿ ನೋಡಿರಿ, NPED ಸಂಘಟನೆ ಮಾದರಿ. ಇದು ವೇಗ, ಶಕ್ತಿ, ಕೌಶಲ್ಯ, ಕಷ್ಟ ಸಹಿಷ್ಣುತೆ, ಮೈಮಣ್ಣಿತ, ಚಪಲತೆ ಮುಂತಾದ ವ್ಯಕ್ತಿಯ ದೈಹಿಕ ಗುಣಗಳಲ್ಲಿ ಇರಬೇಕು. ಇಂತಹ ಗುಣಗಳು ವ್ಯಕ್ತಿಯ ದೈಹಿಕ ನಿಲುವಿನಲ್ಲಿ ಒಳಗೊಂಡಿರುವುದನ್ನು ಏನು ಮಾಡ್ತಾರೆ, ಇದು ಪರೀಕ್ಷೆ ಮಾಡ್ತಾರೆ. ಸ್ತ್ರೀ ಮತ್ತು ಪುರುಷರಿಗೆ ಪ್ರತ್ಯೇಕ ಪರೀಕ್ಷೆಗಳು ನಡೆಸುವುದು. ಇಲ್ಲಿ ಆ ಮತ್ತು ಬಾ ಎಂಬ 2 ಗುಂಪುಗಳಾಗಿ ವಯಸ್ಸಿನ ಆಧಾರದ ಮೇಲೆ ಏನು ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. 18 ವರ್ಷ ಮೇಲ್ಪಟ್ಟವರು ಆ ಮತ್ತು ಬಾ ಗುಂಪಿನ ಯಾವುದಾದ್ರೂ 5 ಸ್ಪರ್ಧೆಗಳನ್ನು ಆಯ್ದುಕೊಂಡು ಎಲ್ಲ ಸ್ಪರ್ಧೆಗಳಲ್ಲಿ ಯಶಸ್ವಿಯಾಗಿ ನೋಡಬೇಕು, ಅರ್ಹತೆಯನ್ನು ಪಡೆದುಕೊಳ್ಬೇಕು. 25 ವರ್ಷ ಮೇಲ್ಪಟ್ಟವರು ಏನು ಮಾಡ್ತಾರೆ, ಬೇಕಾದ 2 ಗುಂಪಿನಲ್ಲಿ ಭಾಗವಹಿಸ್ತಾರೆ. ಆದರೆ 18 ವರ್ಷದ ಮೇಲ್ಪಟ್ಟ ಕಿರಿಯರ ವಿಭಾಗದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. NPED ಪರೀಕ್ಷೆಯ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ವಯೋಮಾನದ ಪ್ರಕಾರ ಈ ಕೆಳಗಿನಂತೆ ಏನು ಮಾಡ್ತಾರೆ, ವರ್ಗೀಕರಣ ಮಾಡ್ತಾರೆ. ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅಂತ ನೋಡಿರಿ. ಸಬ್ ಜೂನಿಯರ್ ಇವರಿಗೆ ವಯಸ್ಸು ಎಷ್ಟಿರ್ತದೆ, 14ರಿಂದ 16 ವರ್ಷದವರೆಗಿರ್ತಾರೆ. ಇವರು ಜೂನಿಯರ್ 16ರಿಂದ 18 ವರ್ಷದವರು, ಸೀನಿಯರ್ 18ರಿಂದ 25 ವರ್ಷ, ಪ್ರೌಢರು 25 ವರ್ಷ ಮೇಲ್ಪಟ್ಟು. A=1 ಬ್ಯಾಟ್ರಿ ಸ್ತ್ರೀ ಪುರುಷರಿಗಾಗಿ 100 ಮೀಟರ್, 800 ಮೀಟರ್ ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡು ಎಸೆತ. ಬ್ಯಾಟ್ರಿ 2 ಅಲ್ಲಿ ಪುರುಷರಿಗಾಗಿ ಇರ್ತೈತೆ. ಇದು ಬ್ಯಾಟ್ರಿ 1 ಸ್ತ್ರೀಯರಿಗಾಗಿ, ಸ್ತ್ರೀ ಮತ್ತು ಪುರುಷ ಇಬ್ಬರಿಗೆ ಇರ್ತೈತೆ. ಇದು ಬ್ಯಾಟ್ರಿ 2 ಓನ್ಲಿ ಪುರುಷರಿಗಾಗಿರ್ತೈತೆ. 100 ಮೀಟರ್ ಉದ್ದ ಜಿಗಿತ, ಕ್ರಿಕೆಟ್ ಬಾಲ್ ಎಸೆತ, ಸಿಟಪ್ಸ್, 8 ನಿಮಿಷ ಓಟ ಹಾಗೂ ನಡಿಗೆ, ಇಷ್ಟು ಪುರುಷರಿಗಾಗಿರ್ತೈತೆ. ಸಿ ಬ್ಯಾಟ್ರಿಯಲ್ಲಿ 3ನೇ ನೋಡ್ರಿ, ಬಿ ಬ್ಯಾಟ್ರಿ ಸ್ತ್ರೀಯರಿಗಾಗಿ 100 ಮೀಟರ್ ಉದ್ದ ಜಿಗಿತ, ಥ್ರೋಬಾಲ್ ಎಸೆತ, ಸಿಟಪ್ಸ್, 8 ನಿಮಿಷದ ಓಟ ಮತ್ತು ನಡಿಗೆ, ಇದು ಸ್ತ್ರೀಯರಿಗಾಗಿರ್ತೈತೆ ಸಿ ಬ್ಯಾಟ್ರಿ. NPED ಪರೀಕ್ಷೆ ಕೊಡುವ ಅಭ್ಯರ್ಥಿಗಳು ಈ ಮೇಲೆ ಕಾಣಿಸಿದ ಬ್ಯಾಟ್ರಿಗಳನ್ನು ಮಾಡಬೇಕು. ಒಳಗೊಂಡಿರುವ ಸ್ಪರ್ಧೆಗಳ ಮೇರೆಗೆ ಈ 3 ಪ್ರಕಾರದ ನಕ್ಷತ್ರಗಳನ್ನು ಭಾಗವಹಿಸಬೇಕು. ನಕ್ಷತ್ರ 1, ನಕ್ಷತ್ರ 2, ನಕ್ಷತ್ರ 3 ಈ 3ರಲ್ಲಿ ಕೂಡ ಕಡ್ಡಾಯವಾಗಿ ಅವರು ಭಾಗವಹಿಸಬೇಕು. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಸಹಾಯದಿಂದ ಈ ಪರೀಕ್ಷೆಯನ್ನು ಏನು ಮಾಡಲಾಗಿದೆ ಅಂದರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ, ಶರೀರ ಶಿಕ್ಷಣ ತರಬೇತಿ ಕೇಂದ್ರಗಳಲ್ಲಿ ನಡೆಸ್ತಾರೆ. ಎ ಬ್ಯಾಟ್ರಿಗೆ ಸಂಬಂಧಪಡುವ ನಕ್ಷತ್ರದಲ್ಲಿ ಯಶಸ್ವಿಯಾದಂತಹ ಅಭ್ಯರ್ಥಿಗಳಿಗೆ ರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಪರಿಗಣಿಸಿ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಏನು ಮಾಡ್ತಾರೆ, ಭಾಗವಹಿಸಲು ಅವರಿಗೆ ಅವಕಾಶವನ್ನು ಕೊಡ್ತಾರೆ. NPED ಯೋಜನೆಯ ಮುಂದೆ NPFP ಆಯಿತು. ಇದೇನಾಯಿತು, ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಇದ್ದಿದ್ದು ಮುಂದೆ ಏನಾಯ್ತು, ನ್ಯಾಷನಲ್ ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್ ಆಯಿತು ಎಂಬ ನೂತನ ಹೆಸರಿನೊಂದಿಗೆ ಏನಾಗ್ತದೆ, ಪರಿವರ್ತನೆ ಆಗ್ತೈತೆ. ಶಾರೀರಿಕ ಚಟುವಟಿಕೆಗಳ ಮತ್ತು ಕ್ರೀಡೆಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸಿ ಅವರ ದೇಹದಾಢ್ಯತೆಯನ್ನು ಶಿಕ್ಷಣ ಇಲಾಖೆಯಿಂದ ನೂತನವಾಗಿ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಲಾದಂತಹ ಸ್ಕೋರಿಂಗ್ ಟೇಬಲ್ ಗುಣಪತ್ರಿಕೆಗಳು ಮೂಲಕ ದೇಹದಾಢ್ಯತೆಯನ್ನು ಪರೀಕ್ಷಿಸಲು ಏನು ಮಾಡ್ತಾರೆ, ಇದನ್ನು NPEDಯನ್ನು ಬಳಸ್ಕೊಳ್ತಾರೆ. ಇಷ್ಟು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳಾಗಿರ್ತವೆ. ಮುಂದಿನ ತರಗತಿಯಲ್ಲಿ ಇದು ಯೋಜನೆಗಳು ಇಲ್ಲಿಗೆ ಕಂಪ್ಲೀಟಾಗಿ ಮುಗಿದು ಈ ಒಂದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಈ ರೀತಿ ಬೇರೆ ಬೇರೆ ಪ್ರೋಗ್ರಾಮ್ಗಳಿದ್ದಾವೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಬೇರೆ ಒಂದು ತರಗತಿಯಲ್ಲಿ ನೋಡೋಣ. ಇಲ್ಲಿಗೆ ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕ್ರೀಡಾ ಯೋಜನೆಗಳ ಬಗ್ಗೆ ಸವಿವರವಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 3ರಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಈ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತಹ MCQ ಕೂಡ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.